ಫಸ್ಟ್ ಥಿಯರಮ್ ಏನಂತ ನೋಡ್ತಾ ಇದ್ದೀವಿ, ಎಕ್ಸ್ ಪ್ಲಸ್ ವೈ ಹೋಲ್ ಬಾರ್ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ವೈ ಬಾರ್. ಸೆಕೆಂಡ್ ಥಿಯರಮ್ ಏನಂತೆ, ಎಕ್ಸ್ ಇಂಟು ವೈ ಹೋಲ್ ಬಾರ್ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಪ್ಲಸ್ ವೈ ಬಾರ್ ಅಂತ ಹೇಳುತ್ತೆ. ಇದನ್ನು ನೀವು ಪ್ರೂವ್ ಮಾಡಬೇಕಾಗುತ್ತೆ. ಯಾವ ರೀತಿ ಪ್ರೂವ್ ಮಾಡೋದು ಅಂತ ನಾವು ಫಸ್ಟ್ ಡಿಸ್ಕಸ್ ಮಾಡೋಣ. ಫಸ್ಟ್ ಥಿಯರಮ್ನ ಈಗ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಫಸ್ಟ್ ಥಿಯರಮ್ ಏನು ಹೇಳ್ತೆ, ಬೂಲಿಯನ್ ಆಲ್ಜಿಬ್ರಾ ಡಿ ಮಾರ್ಗನ್ಸ್ ಥಿಯರಮ್ ಬರ್ಕೊತಾ ಇದ್ದೀನಿ. ಡಿ ಮಾರ್ಗನ್ ಥಿಯರಮ್ 1. ಥಿಯರಮ್ 1 ಏನು ಹೇಳುತ್ತೆ, ಎಕ್ಸ್ ಪ್ಲಸ್ ವೈ ಹೋಲ್ ಬಾರ್ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ವೈ ಬಾರ್. ಓಕೆನಾ. ಇದಕ್ಕೆ ನಾನು ಸರ್ಕ್ಯೂಟ್ ಡಯಾಗ್ರಾಮ್ಸ್ ಅಂತ ಹೇಳ್ಕೊಟ್ಟಿದ್ದೆ, ಜ್ಞಾಪಕ ಇದೆಯಾ? ಸರ್ಕ್ಯೂಟ್ ಡಯಾಗ್ರಾಮ್ಸು. ಇದಕ್ಕೆ ಸರ್ಕ್ಯೂಟ್ ಡಯಾಗ್ರಾಮ್ ಹೆಂಗೆ ಬರಿತೀವಿ ಅಂದರೆ, ಫಸ್ಟು ಎಕ್ಸು ಮತ್ತು ವೈ ಇಲ್ಲಿ ಬರಿತೀನಿ. ಎಕ್ಸು ವೈ ಎರಡು ವೇರಿಯೇಬಲು. ಪ್ಲಸ್ ಇರೋದು ಯಾವುದು? ಪ್ಲಸ್ ಇಲ್ಲಂದ್ರೆ ಆರ್ ಗೇಟು. ನೆಕ್ಸ್ಟ್ ಹೋಲ್ ಬಾರ್ ಅಂದರೆ ಇನ್ವರ್ಸ್. ಇನ್ವರ್ಸ್ ಅಂದರೆ ಯಾವುದು? ಉಲ್ಟಾ. ಉಲ್ಟಾ ಹೊಡೆಯೋದಂದರೆ ನಾಟ್ ಗೇಟ್. ಏನಾಗಿರುತ್ತೆ? ಎಕ್ಸ್ ಪ್ಲಸ್ ವೈ ಆಗಿರುತ್ತೆ. ಇದು ಎಕ್ಸ್ ಪ್ಲಸ್ ವೈ ಹೋಲ್ ಬಾರ್. ಓಕೆನಾ. ಇದು ನೆಕ್ಸ್ಟ್ ಎಕ್ಸ್ ಬಾರ್ ವೈ ಬಾರ್ ಹಿಂಗೆ ಬರಿತೀವಿ. ಫಸ್ಟು ಎಕ್ಸ್ ಬಾರ್ ಇದು, ನೆಕ್ಸ್ಟು ವೈ ಬಾರ್ ಇದು ಎಕ್ಸ್ ಬಾರು, ಇದು ವೈ ಬಾರು. ನೆಕ್ಸ್ಟ್ ಇಂಟೀರಿಯರ್ ಯಾವುದು? ಅಂಡ್ ಗೇಟು. ಏನಾಗುತ್ತೆ? ಎಕ್ಸ್ ಬಾರ್ ವೈ ಬಾರ್. ಈ ಥರ ಸರ್ಕ್ಯೂಟ್ ಡಯಾಗ್ರಾಮ್ನ ನಾವು ಬರಿತಾ ಇದ್ದೀವಿ. ಇದನ್ನು ಪ್ರೂವ್ ಮಾಡೋದು ಹೆಂಗೆ ಫಸ್ಟ್ ಥಿಯರಮ್ ಅಂತ ಡಿಸ್ಕಸ್ ಮಾಡೋಣ. ಫಸ್ಟ್ ಥಿಯರಮ್ ಪ್ರೂವ್ ಹೆಂಗೆ ಮಾಡ್ತೀವಪ್ಪ ಅಂದರೆ, ಫಸ್ಟ್ ಈಕ್ವೇಷನ್ ಆಸ್ ಇಟ್ ಈಸ್ ಬರ್ಕೊಳ್ಳಿ, ಎಕ್ಸ್ ಪ್ಲಸ್ ವೈ ಹೋಲ್ ಬಾರ್. ಓಕೆನಾ. ಈಗ ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಸೇಮ್ ಪ್ರಾಬ್ಲಮು, ಎಕ್ಸ್ ಪ್ಲಸ್ ವೈ ಬಾರ್ ಬರ್ಕೊಂಡಿದ್ದೀನಿ. ಎಕ್ಸ್ ಏನಿದೆ ಹೋಲ್ ಬಾರ್ ಇದೆ ಅಲ್ವಾ, ಎಕ್ಸ್ ವ್ಯಾಲ್ಯೂ ಬರ್ಕೊತೀನಿ ಫಸ್ಟು, ಪ್ಲಸ್ ವೈ ವ್ಯಾಲ್ಯೂ ಬರ್ಕೊತೀನಿ. ನೆಕ್ಸ್ಟ್ 0 ಪ್ಲಸ್ ವೈ ಅಂದರೆ ವೈ ಹೋಲ್ ಬಾರ್ ಅಂದರೆ ವೈ ಬಂತು. ಸರಿನಾ. ನೆಕ್ಸ್ಟ್ ಇದಕ್ಕೆ ಎಕ್ಸ್ ಈಸ್ ಈಕ್ವಲ್ ಟು 1 ಕೊಡಿ. 1 ಕೊಟ್ಟಾಗ ಎಕ್ಸ್ ಪ್ಲಸ್ ವೈ ಹೋಲ್ ಬಾರ್, ಎಕ್ಸ್ ವ್ಯಾಲ್ಯೂ ಇದೆ 1 ಇದೆ, ವೈ ಇದೆ. ನೆಕ್ಸ್ಟ್ 1 ಪ್ಲಸ್ ವೈ ಹೋಲ್ ಬಾರ್ ಅಂದರೆ ಏನು ಹಿಡಿತು? ವೈ ಹಿಡಿತು. ಇಲ್ಲಿ ವೈ ಹಿಡಿತು ಅಲ್ವಾ. ಏನು ಮಾಡ್ತೀವಿ? ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಬರಿತೀವಿ. ಸರಿನಾ. ನೆಕ್ಸ್ಟ್ ಇದಕ್ಕೆ ಎಕ್ಸ್ ಬಾರ್ ಇಂಟು ವೈ ಬಾರ್, ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಬರ್ಕೊಳ್ಳಿ. ಎಕ್ಸ್ ಬಾರ್ ವೈ ಬಾರ್, ಎಕ್ಸ್ ಬಾರ್ ಅಂದರೆ ಏನು? 0 ಬಾರ್ ಅಂದರೆ 1 ಬರುತ್ತೆ. 1 ಇಂಟು ವೈ ಬರುತ್ತೆ. ನೆಕ್ಸ್ಟು ಲೆಟ್ ಎಕ್ಸ್ ಈಸ್ ಈಕ್ವಲ್ 1 ಕೊಟ್ಟರೆ ಎಕ್ಸ್ ಬಾರ್ ವೈ ಬಾರ್, ಎಕ್ಸ್ ವ್ಯಾಲ್ಯೂ ಏನಿದೆ 0 1 ಕೊಟ್ಟಿದ್ದೀವಿ ಅಂದರೆ 0 ಆಗುತ್ತೆ. 0 ಇಂಟು ವೈ, 0 ಇಂಟು ವೈ ಕೊಟ್ಟರೆ 0ನ ಬರುತ್ತೆ. ಅದು ಮಾಡಿದ್ರೆ ಇನ್ವರ್ಸ್ ಮಾಡಿದ್ರೆ ವೈ ಬರುತ್ತೆ. ಎಲ್ ಎಚ್ ಎಸ್ ಕೊಟ್ಟು ಆರ್ ಎಚ್ ಎಸ್. ಈಗ ನಾವು ಟ್ರೂತ್ ಟೇಬಲ್ನ ಪ್ರೂವ್ ಮಾಡ್ತೀವಿ ಅಂದರೆ, ಯೂಸಿಂಗ್ ಟ್ರೂತ್ ಟೇಬಲ್ ಅಂದರೆ ಏನು ಮಾಡ್ತೀವಿ? ಫಸ್ಟು ಈಕ್ವೇಷನ್ ಬರ್ಕೊತೀವಿ. ಎಕ್ಸು ವೈ, ಎಕ್ಸ್ ಪ್ಲಸ್ಸು ವೈ, ನೆಕ್ಸ್ಟು ಎಕ್ಸ್ ಬಾರು ವೈ ಬಾರು, ಆಮೇಲೆ ಎಕ್ಸ್ ಪ್ಲಸ್ ವೈ ಹೋಲ್ ಬಾರು, ಆಮೇಲೆ ಎಕ್ಸು ಇಂಟು ವೈ ಬಾರ್. ಸ್ಕೇಲ್ ತೊಗೊಂಡು ನೀಟಾಗಿ ಲೈನ್ ಹಾಕ್ಕೊಳ್ಳಿ. ಎಕ್ಸು ವೈ, ಎಕ್ಸ್ ಪ್ಲಸ್ ವೈ, ಎಕ್ಸ್ ಬಾರ್ ವೈ ಬಾರ್ ಪ್ಲಸ್ ವೈ ಬಾರ್, this one complete. Okay, right. First
ಕಾಂಬಿನೇಷನ್ನ ಬರಿತಾ ಇದ್ದೀನಿ. 0 0 0 1 1 0 1 1. ಎಕ್ಸ್ ಪ್ಲಸ್ ವೈ ಅಂದರೆ ಏನು ಬರ್ತೈತೆ? 0 + 0 0 0 + 1 1 1 + 0 1 1 + 1 1. ಎಕ್ಸ್ ಬಾರ್ ಅಂದರೆ 1 1 0 0 0 1 0 0 ಇದ್ದರೆ 0 ಇದ್ದರೆ 1 ಆಗುತ್ತೆ, 1 ಇದ್ದರೆ 0 ಆಗುತ್ತೆ, 0 ಇದ್ದರೆ 1 ಆಗುತ್ತೆ, 1 ಇದ್ದರೆ 0 ಆಗುತ್ತೆ. ಆಯಿತಾ? ಓಕೆ, ನಾವೇನು ಮಾಡ್ತಿದ್ವಿ? ಟ್ರೂತ್ ಟೇಬಲ್ ಯೂಸ್ ಮಾಡಿಕೊಂಡು ಆ ಪ್ರೂವ್ನ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಯಾವುದು? ಡಿ ಮಾರ್ಗನ್ಸ್ನ ಮೊದಲನೇ ಥಿಯರಮ್. ಓಕೆನಾ? ಈಗೇನಾಗಿದೆ? ಎಕ್ಸ್ ಬಾರು 0 ಇದ್ದರೆ 1 ಆಗುತ್ತೆ, 1 ಇದ್ದರೆ 0 ಆಗುತ್ತೆ, 0 ಇದ್ದರೆ 1 ಆಗುತ್ತೆ, 1 ಇದ್ದರೆ 0 ಆಗುತ್ತೆ. ಇವಾಗ ಎಕ್ಸ್ ಪ್ಲಸ್ ವೈ ಹೋಲ್ ಬಾರ್ 0 ಇದೆ, 1 1 ಇದೆ, 0 1 ಇದೆ, 0 1 ಇದೆ, 0. ನೆಕ್ಸ್ಟ್ ಎಕ್ಸ್ ಇಂಟು ವೈ ಏನಾಗುತ್ತೆ? ಇಲ್ಲಿ 1 × 1 1 1 × 0 0 0 × 1 0. ನೆಕ್ಸ್ಟ್ 0 × 0 0. ಈ ರೀತಿ ನಾವು ಟ್ರೂತ್ ಟೇಬಲ್ ಯೂಸ್ ಮಾಡ್ಬೋದು, ಮತ್ತು ಈ ಥರ ಈಕ್ವೇಷನ್ ಯೂಸ್ ಮಾಡಿಕೊಂಡು ಮಾಡ್ಬೋದು. ನಿಮ್ಗೆ ಏನು ಕೇಳ್ತಾರೆ ಅಂದರೆ ಸ್ಟೇಟ್ ಆ್ಯಂಡ್ ಪ್ರೂವ್ ದ ಡಿ ಮಾರ್ಗನ್ಸ್ ಫಸ್ಟ್ ಥಿಯರಮ್ ಅಂತ ಕೇಳ್ತಾರೆ. ಆಗ ನೀವೇನು ಮಾಡ್ತೀರಾ? ಡಿ ಮಾರ್ಗನ್ಸ್ನ ಮೊದಲನೇ ಥಿಯರಮ್ ಬರೀತೀರಾ, ಇಲ್ಲಿ ಬರ್ತಿದ್ದೀರಲ್ಲ, ಡಿ ಮಾರ್ಗನ್ಸ್ನ ಮೊದಲನೇ ಥಿಯರಮ್ ಬರೆದ್ಬಿಟ್ಟು ಅದನ್ನು ಪ್ರೂವ್ ಮಾಡ್ತೀರಾ. ಇದು ಎಕ್ಸ್ಗೆ 0 ಒಂದ್ಸಲಿ ಕೊಡ್ತೀರಾ, 1 ಒಂದ್ಸಲಿ ಕೊಡ್ತೀರಾ. ಇಲ್ಲೂ ಅಷ್ಟೇ ಎಕ್ಸ್ 0 ಒಂದ್ಸಲಿ ಕೊಟ್ಟಿದ್ದೀವಿ, 1 ಅಂತ ಕೊಟ್ಟಿದ್ದೀವಿ. ಇಲ್ಲಿ ಟೇಬಲ್ ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡಿದ್ದೀವಿ. ಈ ರೀತಿ ನಾವು ಪ್ರೂವ್ ಮಾಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು. ಎರಡನೇ ಥಿಯರಮ್ ಡಿಸ್ಕಸ್ ಮಾಡೋಣ. ಡಿ ಮಾರ್ಗನ್ಸ್ನ ಎರಡನೇ ಥಿಯರಮ್ ಏನು ಹೇಳ್ತೆ? ಡಿ ಮಾರ್ಗನ್ಸ್ ಥಿಯರಮ್ 2. ಥಿಯರಮ್ 2 ಏನು ಸ್ಟೇಟ್ ಮಾಡುತ್ತೆ? ಎಕ್ಸ್ ಇಂಟು ವೈ ಹೋಲ್ ಬಾರ್ ಇಸ್ ಈಕ್ವಲ್ ಟು ಎಕ್ಸ್ ಬಾರ್ ಪ್ಲಸ್ ವೈ ಬಾರ್. ಪ್ರೂವ್ ಹೆಂಗೆ ಮಾಡ್ತೀರಾ? ಫಸ್ಟ್ ಈಕ್ವೇಷನ್ ಬರ್ಕೊಳ್ಳಿ. ವೈ ಹೋಲ್ ಬಾರ್ let x is equal to 0. Next equation of x into y whole bar. x into y ಏನು ಬರುತ್ತೆ? 0 into y. ಆನ್ಸರು 0 into anything 0 ಬರುತ್ತೆ. ಹೋಲ್ ಬಾರ್ ಅಂದರೆ 1 ಬರುತ್ತೆ. ನೆಕ್ಸ್ಟ್ x is equal to 1 ಕೊಡಿ. 1 ಕೊಟ್ಟರೆ ಏನು ಬರುತ್ತೆ? ಎಕ್ಸ್ ವ್ಯಾಲ್ಯೂ ಎಕ್ಸ್ ಇಂಟು ವೈ ಹೋಲ್ ಬಾರ್. 1 ಕೊಟ್ಟರೆ ಏನಾಗುತ್ತೆ? ಅದು 0 ಆಗುತ್ತೆ. 0 ಇಂಟು ವೈ ಇಂಟು 0 ಆಗುತ್ತೆ. ಹೋಲ್ ಬಾರ್ ಅಂದರೆ 1 ಆಗುತ್ತೆ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ನೆಕ್ಸ್ಟ್ ಈ ಕಡೆ ಪ್ರೂವ್ ಮಾಡಿ. ಎಕ್ಸ್ ಬಾರ್ ಪ್ಲಸ್ ವೈ ಬಾರ್ ಇಸ್ ಈಕ್ವಲ್ ಟು ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 0 0 ಪ್ಲಸ್ ವೈ ಬಾರ್. 0 ಬಾರ್ ಅಂದರೆ 1 ಆಯಿತು. 1 ಪ್ಲಸ್ ವೈ ಬಾರ್ ಇಸ್ ಈಕ್ವಲ್ ಟು ವೈ ಬಾರ್ ಬಂತು. ನೆಕ್ಸ್ಟ್ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಎಕ್ಸ್ ಬಾರ್ ಪ್ಲಸ್ ವೈ ಬಾರ್. 1 ಕೊಟ್ಟರೆ ಏನಾಗುತ್ತೆ? 0 ಆಗುತ್ತೆ. ಪ್ಲಸ್ ವೈ ಬಾರ್ ಏನು ಉಳಿಯುತ್ತೆ? ವೈ ಬಾರ್ ಉಳಿಯುತ್ತೆ. ಇಸ್ ಈಕ್ವಲ್ ಟು ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ನೆಕ್ಸ್ಟ್ ಯೂಸಿಂಗ್ ಟ್ರೂತ್ ಟೇಬಲ್ ಏನಿದೆ? ಎಕ್ಸ್ ವೈ ಎಕ್ಸ್ ಬಾರ್ ವೈ ಬಾರ್ ಎಕ್ಸ್ ಇಂಟು ವೈ ಎಕ್ಸ್ ಇಂಟು ವೈ ಹೋಲ್ ಬಾರ್ ಎಕ್ಸ್ ಬಾರ್ ಪ್ಲಸ್ ವೈ ಬಾರ್. ಸರಿನಾ? ಈಗ ನೀಟಾಗಿ ಸ್ಕೇಲ್ ತೊಗೊಂಡು ಲೈನ್ ಹಾಕ್ಕೊಳ್ಳಿ. ಎಕ್ಸ್ y x bar y bar x into y x into y whole bar x plus y. Work combination of 0 0 0 1 1 0 1 1. x bar andre 1
1 0 0 y ಬಾರ್ ಅಂದರೆ 1 0 1 0 x ಇಂಟು y ಮಾಡಿ 0 ಇಂಟು 0 0 0 ಇಂಟು 1 0 1 ಇಂಟು 0 0 1 ಇಂಟು 1 1 ಇದೇನಿದೆ x ಇಂಟು y ಹೋಲ್ ಬಾರ್ 0 ಇದ್ದರೆ 1 1 1 0 ಮತ್ತು x ಬಾರ್ ಪ್ಲಸ್ y ಬಾರ್ 1 ಪ್ಲಸ್ 1 1 0 ಪ್ಲಸ್ 1 1 0 ಪ್ಲಸ್ 1 1 0 ಪ್ಲಸ್ 0 0 ನೋಡಿ ಎರಡು ಈಕ್ವಲ್ ಇದೆ. LHS is equal to LHS is equal to RHS. ಈ ರೀತಿ ನಾವು ಬೂಲಿಯನ್ ಆಲ್ಜಿಬ್ರಾನ ಪ್ರೂವ್ ಮಾಡಬೇಕಾಗುತ್ತೆ. ಇದು ನಿಮ್ಮ ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟು. ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿ. ಇದು ಸ್ಟೇಟ್ಮೆಂಟ್ ಏನಿದೆ ಈ ಸ್ಟೇಟ್ಮೆಂಟ್ನ ಬೈಟ್ ಮಾಡಬೇಕು, ನೀವು ಜ್ಞಾಪಕ ಇಟ್ಕೊಬೇಕಾಗುತ್ತೆ, ಅವಾಗ ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟ್ ವಿ ಗೋ ಫಾರ್ ದ ಡಿ ಮಾರ್ಗನ್ಸ್ ಥಿಯರಮ್. ಡಿ ಮಾರ್ಗನ್ಸ್ ಥಿಯರಮ್ನ ಡಿಸ್ಕಸ್ ಮಾಡೋಣ. ಥಿಯರಮ್ಸಲ್ಲಿ ನಾವು ಎಷ್ಟೊಂದು ಥಿಯರಮ್ಸ್ನ ಡಿಸ್ಕಸ್ ಮಾಡಿದ್ವಿ, ಅದೆಲ್ಲದೂ ಕೂಡ ಎಕ್ಸಾಮಲ್ಲಿ ವರ್ಕ್ ಮಾಡಿ ಎಕ್ಸಾಮಲ್ಲಿ ಕಂಪಲ್ಸರಿ ಬರೋಂಥ ಕ್ವಶನ್ಸ್ ಅದು. ಇವಾಗ ಡಿ ಮಾರ್ಗನ್ಸ್ ಥಿಯರಮ್ನ ನಾವು ಡಿಸ್ಕಸ್ ಮಾಡೋಣ. ಡಿ ಮಾರ್ಗನ್ಸ್ ಥಿಯರಮ್ಸ್ ಅಂದರೆ ಏನು, ಡಿ ಮಾರ್ಗನ್ಸ್ ಥಿಯರಲ್ಲಿ ಬರೋಂಥ ಈಕ್ವೇಷನ್ನ ಯಾವ ರೀತಿ ಸಿಂಪ್ಲಿಫೈ ಮಾಡೋದು ಅಂತ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಡಿ ಮಾರ್ಗನ್ಸ್ ಥಿಯರಮ್ ತುಂಬ ಇಂಪಾರ್ಟೆಂಟ್ ಆಗಿದೆ. So have to learn properly. In De Morgan's theorem, in an examination they will be asked one more question. What is De Morgan theorem first statement? Means the De Morgan's theorem have two statements, first theorem and second theorem. In your examination, 1 marks they will be asked statement of the first theorem and as well as second theorem. Okay, let's start the De Morgan's theorem. Okay, De Morgan's theorems is one of the most powerful to use to identify the Boolean algebra. Means De Morgan's theorem is one of the powerful to identify the Boolean algebra. De Morgan's theorem discovers the two methods. The De Morgan's theorem have two important theorems. First one means nothing but first theorem. First theorem says that x plus y whole bar is equal to x bar y bar. The first theorem says that the x plus y whole bar is equal to x bar is equal to x bar y bar. Okay. The second theorem, De Morgan's second theorem, De Morgan's second theorem says that x into y whole bar is equal to x bar plus y whole bar.